ಸೂತ್ರಧಾರಿ ಸಿನಿಮಾ ಮೂಲಕ ಹೀರೋ ಪಟ್ಟವನ್ನ ಗಿಟ್ಟಿಸಿಕೊಂಡಿರುವ ಚಂದನ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಿಮ್ಮ ಮೊದಲ ಸಿನಿಮಾ ಇದು ಲೀಡ್ ಆಕ್ಟರ್ ಆಗಿ. ಸೊ ನಿಮ್ಮನ್ನ ನೀವು ತೆರೆ ಮೇಲೆ ನೋಡಿದಾಗ ಅಥವಾ ನಿಮ್ಮ ಗೆಟಪ್ ಅನ್ನು ನೋಡಿದಾಗ ಈಗ ಹೇಗನ್ಸುತ್ತೆ ಅಂತ? ಸ್ವಲ್ಪ ಒಂಚೂರು ಭಯ ಇದೆ. ಐ ಮೀನ್ ಅವಾಗಿಂತ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ, ಸೊ ಸ್ವಲ್ಪ ಫಿಟ್ ಆಗಿದ್ದೀನಿ. ಆ್ಯಂಡ್ ಸೂತ್ರಧಾರಿ ಸಿನಿಮಾ ಆ್ಯಕ್ಚುಲಿ ಒಳ್ಳೆ ಕತೆ ಇರುವಂಥ ಸಿನಿಮಾ. ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಒಂದು ಅಂಡರ್ ಕವರ್ ಕಾಪ್ ಕ್ಯಾರೆಕ್ಟರು. ಸಿನಿಮಾ ತುಂಬ ಗ್ರಿಪ್ಪಿಂಗ್ ಆಗಿದೆ. ಕತೆ ಏನೋ ಒಂದು ತುಂಬ ಲ್ಯಾಗ್ ಅಂತ ಎಲ್ಲೂ ಇಲ್ಲ. ನಾನೇ ಮ್ಯೂಸಿಕ್ ಮಾಡಿರೋದ್ರಿಂದ ಅವು ಸಿನಿಮಾ ಒಂದು ಮೋರ್ ದೆನ್ 10-15 ಸಲ ಸಿನಿಮಾ ನೋಡಿದ್ದೀನಿ ನಾನು. ಅಷ್ಟು ನೋಡಿದ್ರೂ ನನಗೆ ಆ ಸಿನಿಮಾ ಮೇಲಿರೋ ಕ್ಯೂರಿಯಾಸಿಟಿ ಕಮ್ಮಿ ಆಗಿಲ್ಲ. ಅಂದರೆ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಅದು ಮುಗಿಯೋದೇ ಗೊತ್ತಾಗಲ್ಲ, ಆ ಥರ ಇದೆ ಸಿನಿಮಾ. ಸಿನಿಮಾನ ಯಾಕೆ ಒಪ್ಕೊಂಡ್ರಿ? ಕತೆಗೋಸ್ಕರ ಸಿನಿಮಾ ಒಪ್ಕೊಂಡ್ರೆ ಅಥವಾ ಹೀರೋ ಆಗಬೇಕು ಅಂತ ಸೂತ್ರಧಾರಿನ ಒಪ್ಕೊಂಡ್ರ? ನನಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದೊಂದು ಹಠ ಚಟ ಸ್ವಲ್ಪ ಇತ್ತು. ಸೊ ಐ ಮೀನ್ ಹೊರಗಡೆ ನಾನೆಲ್ಲರೂ ಹೋದಾಗ ಫ್ಯಾನ್ಸ್ ಎಲ್ಲರೂ ಆ್ಯಕ್ಟಿಂಗ್ ಮಾಡಿ, ನೀವು ಆ್ಯಕ್ಟಿಂಗ್ ಮಾಡಿ ಅಂತ. ಸೊ ಜೀವನದಲ್ಲಿ ಎಲ್ಲ ಟ್ರೈ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಹೋಗೋ ಮುಂಚೆ ಎಲ್ಲದೊಂದು ಮಾಡಿಬಿಡೋಣ ಅಂತ ಸೂತ್ರಧಾರಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ, ಫುಲ್ ಫ್ಲೆಜ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಎಲ್ಲರೂ ದಯವಿಟ್ಟು ಬಂದು ಮೇ 9ನೇ ತಾರೀಕು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಚೆನ್ನಾಗಿದೆ ಅನ್ನಲಿ, ಏನಾದರೆ ಮಕ್ಕೋಗಿರಿ ಅಷ್ಟೇ. ಚಂದನ್ ಶೆಟ್ಟಿ ಎಲ್ಲಿದ್ರೂ ಗಾಸಿಪ್ಗಳಿಗೆ ಅಥವಾ ಟ್ರೆಂಡಿಂಗಿಗೆ ಕೊರತೆ ಇಲ್ಲ ಅನ್ಸುತ್ತೆ. ಸೊ ಈ ಸಿನಿಮಾ ವಿಚಾರಕ್ಕೆ ಬಂದಾಗ್ಲೂ ಆಶೀರ್ವಾದ, ಎಲ್ಲ ನಿಮ್ಮ ಆಶೀರ್ವಾದಪ್ಪ, ನಂದೇನಿಲ್ಲ, ಎಲ್ಲ ನಿಮ್ದೆ. ಹೇಳಿ, ಈ ಸಿನಿಮಾ ಮಾಡಿದಾಗ್ಲೂ ಒಂದು ಸಾಂಗ್ ರಿಲೀಸ್ ಆದಾಗ ಸಿಕ್ಕಾಪಟ್ಟೆ ಗಾಸಿಪ್ಗಳು ಹರಿದಾಡಕ್ಕೆ ಶುರು ಆಯ್ತು. ಅದು ಕ್ಲಾರಿಟಿ ಕೊಟ್ರಿ, ಬಟ್ ಪವರ್ ಟಿವಿ ಮೂಲಕ ಹೇಳೋದಾದ್ರೆ ಅದೇ ಇವಾಗ ಐ ಜಸ್ಟ್ ವಾಂಟೆಡ್ ಸಂಜನಾ ಅವರು ಸ್ಟೇಜ್ ಮೇಲೆ ಒಂದೇ ಸ್ಟೇಜ್ ಮೇಲೆ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಆ ದಿನ ಇವತ್ತು ಬಂತು. ಅದು ನಮ್ಮ ಸೂತ್ರಧಾರಿ ಇದು ಫೋಟೋ ತೊಗೊಂಡು, ಡ್ಯಾಶ್ ಸಾಂಗ್ದು ಫೋಟೋ ತೊಗೊಂಡು ನಮ್ಮಿಬ್ರದ್ದು ಎಂಗೇಜ್ಮೆಂಟ್ ಆಗಿದೆ ಅಂತ ಬಂತು. ಆಮೇಲೆ ಇನ್ನೇನು ಮದುವೆ ಕೆಲವೇ ದಿನಗಳಲ್ಲಿ ಅಂತ ಬಂತು. ಸೊ ಯಾವ ಮಟ್ಟಕ್ಕೆ ಅದು ಗಾಸಿಪ್ ಆಯಿತು ಅಂತ ಹೇಳಿದ್ರೆ, ನನಗೆ ತುಂಬ ಪರಿಚಯ ಇರೋರು ನನಗೆ ಕಾಲ್ ಮಾಡಿಬಿಟ್ಟು, ಏನಪ್ಪ ಮದುವೆಗೆ ನಮಗೆ ಹೇಳ್ತಾ ಇಲ್ವಲ್ಲ ಅಂತ. ನಾನು ಹೇಳ್ದೆ, ನಾವು ಇಲ್ಲ, ಅದು ಸುಮ್ಮನೆ ಗಾಸಿಪ್ ಅಂದರೆ ಸುಳ್ಳು ಹೇಳ್ಬೇಡ, ನನಗೆ ಗೊತ್ತು ಅಂತಾರೆ. ಅಂದರೆ ಅದಕ್ಕೆ ಈ ಮೂಲ ಯಾರು, ಅದನ್ನು ಯಾಕಷ್ಟು ನಂಬಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಬಿಕಾಸ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸ್ಟೇಟಸ್ ಕೂಡ ಹಾಕಿದ್ದೆ, ನಾನು ಅದೆಲ್ಲ ಸುಳ್ಳು ಅಂತ. ಅದನ್ನು ಲೆಕ್ಕ ಮಾಡ್ದಲ್ಲ ಇದು ಮಾಡಿದ್ರು. ಫೈನಲಿ ಸಂಜನಾ ಅವರು ನನಗೆ ಬ್ರದರ್ ಅಂತ ಹೇಳ್ಬಿಟ್ರು. ಇಲ್ಲಪ್ಪ, ಇಲ್ಲ ಅದನ್ನು ನೋವಲ್ಲೇ ಹೇಳ್ತಿದ್ದೀರಾ? ನೋ ಸ್ಕಿಡ್ಡಿಂಗ್ ಅಷ್ಟೇ, ಇಲ್ಲ. ಸೊ ಎಂತೂ ಡಿವೋರ್ಸ್ ಎಲ್ಲ ಆಗಿದೆ. ಮದುವೆ ಪ್ಲಾನ್ ಏನಾದರೂ ಇದೆಯಾ ಚಂದನ್ ಶೆಟ್ಟಿಗೆ ಇನ್ ಫ್ಯೂಚರಲ್ಲಿ, ಸ್ವಲ್ಪ ದಿವಸದಲ್ಲಿ? ಇದೆ. ಹುಡುಗಿ ಯಾರು ನೋಡಿದ್ದೀರಾ? ಇಲ್ಲ, ನೋಡಿಲ್ಲ. ನೋಡ್ತೀರಾ? ನಿಮ್ಮ ಕಡೆ ಯಾರು ಇದ್ರೆ ಹೇಳಿ. ಸೊ ನಿವೇದಿತಾ ವಿಚಾರವಾಗಿ ಒಂದಿಷ್ಟು ಮೊನ್ನೆ ಶೂಟಿಂಗ್ ವಿಚಾರವಾಗಿ ಹೋದಾಗಲೂ ಕುಂಬಳಕಾಯಿ ಹೊಡೆದ ಸಂದರ್ಭದಲ್ಲಿ ಅವರು ಮತ್ತೊಮ್ಮೆ ಒಂದಾಗ್ತಾರೆ. ಒಂದಿಷ್ಟು ನೀವು ಕಮೆಂಟ್ಸ್ಗಳನ್ನೆಲ್ಲ ಓದಿರ್ತೀರಾ. ಸೊ ನಿಮ್ಗೆ ಅನಿಸಿದ್ದೇನು? ಕಾಮನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು ಅದನ್ನು. ಆ್ಯಂಡ್ ಅಲ್ಲಿ ಆ ಥರ ಆಗುತ್ತೆ ಅಂತಲೂ ನನಗೆ ಗೊತ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಪಾಪ ಪ್ರಾಜೆಕ್ಟ್ ಮುಗಿಯೋ ಟೈಮಲ್ಲಿ ಬೇಜಾರಾಗುತ್ತೆ. ಪ್ರತಿ ಪ್ರಾಜೆಕ್ಟ್ ಮುಗಿಯೋ ಟೈಮಲ್ಲಿ ಅಳು ಬರುತ್ತೆ ಅಂತ ಹೇಳಿದ್ರು. ಶಿ ಗೇವ್ ದ ಕ್ಲಾರಿಟಿ. ಐ ಥಾಟ್ ಅವರು ಬೇರೆ ರೀಸನ್ಗೇನೋ ಹತ್ರು ಅಂತ, ಬಟ್ ಇಟ್ಸ್ ನಾಟ್ ದ್ಯಾಟ್. ಸೊ ಕೊನೆಯದಾಗಿ ಏನು ಪ್ಲಾನಿಂಗ್? ಯಾಕಂದರೆ ರ್ಯಾಪರ್ ಆಗಿ ಗುರುತಿಸ್ಕೊಂಡಿದ್ದೀರಾ, ಆ್ಯಕ್ಟರ್ ಆಗಿ ಗುರುತಿಸ್ಕೊಂಡಿದ್ದೀರಾ, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಗುರುತಿಸ್ಕೊಂಡಿದ್ದೀರಾ. ಮುಂದೆ ಏನು ಮಾಡಬೇಕು? ನಿಮ್ಮ ಪ್ಲಾನಿಂಗ್ ಏನು ಅಂತ? ಏನಿಲ್ಲ, ಮತ್ತೆ ಮ್ಯೂಸಿಕ್ ಜೊತೆಗೆ ಇದ್ದೀನಿ ನಾನು. ಮ್ಯೂಸಿಕ್ ವಿಡಿಯೋಸ್ ಮಾಡಬೇಕು ಅಂತ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್. ಒಂದು ಮೊನ್ನೆ YUAS ಒಂದು ಕಾಂಟ್ರವರ್ಸಿ ಆಗಿತ್ತು, ನಿಮ್ಗೆ ಗೊತ್ತು. ಅವರ ಮ್ಯೂಸಿಕನ್ನು ನೀವು ಕದ್ದಿದ್ರಿ ಅಂತೇಳಿ. ಸೊ ಅದು ಎಲ್ಲಿ ಬಂದು ನಿಂತಿದೆ? ಫಿನಿಶ್ ಆಯ್ತು? ಅದಕ್ಕೆ ಒಂದು ಕ್ಲೈಮ್ಯಾಕ್ಸ್ ಆಯ್ತಾ, ಹೇಗೆ ಅಂತ? ಎಸ್ ಆಯ್ತು. ಅವ್ರು ಬಂದು ಮೀಟ್ ಮಾಡಿದ್ರು ನನ್ನ. ಸೊ ಹಿ ವಾಂಟೆಡ್, ಇಲ್ಲ ನಾವು ಇದನ್ನ ಇಲ್ಲೇ ನಿಲ್ಸೋಣ ಅಂತ ಹೇಳಿದೆ. ನಿಲ್ಸಕ್ಕೆ ನಾನು ಸ್ಟಾರ್ಟ್ ಮಾಡಿಲ್ಲಪ್ಪ, ನೀನೇ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದೆ. ಸೊ ಈ ವಾಸ್ ಲೈಕ್ ಓಕೆ, ಲೆಟ್ಸ್ ಸ್ಟಾಪ್ ಹಿಯರ್ ಅಂತ ಸ್ಟಾಪ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಚಂದನ್ ಶೆಟ್ಟಿ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.